ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶಾದ್ಯಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಎಸ್ಐಟಿ ತಂಡ ರಚನೆ ಕೂಡ ಆಗಿದೆ. ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು. ಇದೀಗ ಬೆಳಿಗ್ಗೆ 11 ಗಂಟೆಗೆ ಎಸ್ಐಟಿ ಮುಖ್ಯಸ್ಥರಿಂದ ಸಭೆಯನ್ನ ನಡೆಸಲಾಗುತ್ತೆ. ತಂಡ ರಚನೆ ಬಳಿಕ ಬಿಕೆ ಸಿಂಗ್ ನೇತೃತ್ವದ ಮೀಟಿಂಗ್ ಆಗುತ್ತೆ. ತಂಡಕ್ಕೆ ಪ್ರಕರಣದ ಬಗ್ಗೆ ಬಿಕೆ ಸಿಂಗ್ ನಿರ್ದೇಶನವನ್ನ ಕೊಡಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಹಾಗೂ ಜೆಡಿಎಸ್ನ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರ್ತಾ ಇರುವಂತಹ ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಭೆ ಕೂಡ ಕರೆದಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನೀವು ನಾಗರಾಜ್, ಬೆಳಿಗ್ಗೆ 11 ಗಂಟೆಗೆ ಎಸ್ಐಟಿ ತಂಡದಿಂದ ಸಭೆಯನ್ನ ಕರೆಯಲಾಗಿರುವಂತದ್ದು. ಈ ಸಭೆಯಲ್ಲಿ ಯಾವೆಲ್ಲ ನಿರ್ದೇಶನವನ್ನ ಕೊಡಲಾಗತ್ತೆ, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಏನು ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಎಸ್ಐಟಿ ತಂಡ ಒಂದು ಮೊದಲ ಸಭೆಯನ್ನು ಮಾಡಿತ್ತು. ಮೊದಲ ಸಭೆಯಲ್ಲಿ ಕೇವಲ ಹಿರಿಯ ಅಧಿಕಾರಿಗಳು ಅಂದರೆ ಸರ್ಕಾರದಿಂದ ಏನು ಎಸ್ಐಟಿ ತಂಡದ ಮುಖ್ಯಸ್ಥ ಬಿಕೆ ಸಿಂಗ್ ಹಾಗೇನೆ ಇಬ್ಬರು SP ಗಳನ್ನು ಸೇರ್ಪಡೆಗೊಳಿಸಿ ಆದೇಶ ಮಾಡಿತ್ತು. ಅದಾದ ಬಳಿಕ ನಿನ್ನೆ ಒಂದು ಏನು ಎಸ್ಐಟಿ ತಂಡಕ್ಕೆ ಉಳಿದ ಸಿಬ್ಬಂದಿಗಳು DYSPಗಳಿರ್ಬೋದು, ಇನ್ಸ್ಪೆಕ್ಟರ್ಗಳಿರ್ಬೋದು, ಹಾಗೆಯೇ PSIಗಳು ಸೇರಿದಂತೆ ಸಿಬ್ಬಂದಿ ನೇಮಕಾತಿ ನಿನ್ನೆ ಆಗಿರ್ತಕ್ಕಂಥದ್ದು. ಈ ಎಲ್ಲ ಸಂಪೂರ್ಣ ತಂಡದ ಮೊದಲ ಸಭೆಯನ್ನು ಇವತ್ತು ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರು 11 ಗಂಟೆಗೆ CID ಕಚೇರಿಯಲ್ಲಿ ಕರೆದಿರ್ತಕ್ಕಂಥದ್ದು. ಇದರಲ್ಲಿ ಏನು ರಾಜ್ಯದ ವಿವಿಧ ಜಿಲ್ಲೆಗಳ ಈ ಅಧಿಕಾರಿಗಳನ್ನು, ಅದರಲ್ಲೂ ಈ SITಯಲ್ಲಿ ಸಾಕಷ್ಟು ಮಹಿಳಾ ಅಧಿಕಾರಿಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದೆ. ಯಾಕಂತಂದರೆ ಮಹಿಳೆಯರ ಮೇಲೆ ಒಂದು ಲೈಂಗಿಕ ಶೋಷಣೆ ಆಗಿದೆ, ಮಹಿಳೆಯರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಈ ಒಂದು ಪ್ರಕರಣದಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮೊದಲ ಸಭೆ ಮಾಡಲಾಗುವುದು. ಜೊತೆಗೆ ನಿನ್ನೆ ಏನು 3 ತಂಡಗಳಾಗಿ ಒಂದು ಪ್ರಕರಣದ ತನಿಖೆಯನ್ನು ಮಾಡಲಾಗ್ತಾ ಇದೆ. 3 ತಂಡಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಹಾಸನದಲ್ಲಿದ್ದು ಅಲ್ಲಿಯ ಸ್ಥಳೀಯ ಮಟ್ಟದಲ್ಲಿ ಮಾಹಿತಿಯನ್ನು ಕಲೆ ಹಾಕುವ ತಂಡ, ಜೊತೆಗೆ ಇಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಂಥ ತಂಡ. ಈ ಎಲ್ಲ ತಂಡಗಳಿಗೂ ಬೇಕಾದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನೀಡುವಂಥ ಕೆಲಸ ಆಗೋದು. ಅಲ್ಲದೆ ಯಾವ ದಿಕ್ಕಿನಲ್ಲಿ ಈ ಒಂದು ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ SIT ಮುಖ್ಯಸ್ಥ ಬಿಕೆ ಸಿಂಗ್ ಅವರಿಂದ ಒಂದು ನಿರ್ದೇಶನ ನೀಡುವಂಥದ್ದು. ಒಟ್ಟಾರೆಯಾಗಿ 11 ಗಂಟೆಗೆ ನಡೆಯುವ ಸಭೆಯಲ್ಲಿ ಏನು ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಬ್ಬಂದಿ ವರ್ಗವನ್ನು ಸೇರ್ಪಡೆಗೊಳಿಸಿದ್ದಾರೆ, ಅವರೆಲ್ಲರೂ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ರಾಷ್ಟ್ರಮಟ್ಟದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಸಂಚಲನ. ಕೆಲವೇ ಕ್ಷಣಗಳಲ್ಲಿ ಕೋರ್ ಕಮಿಟಿ ಸಭೆ. ಉಚ್ಚಾಟನೆ ಆಗ್ತಾರಾ ದೇವೇಗೌಡರ ಮೊಮ್ಮಗ? SIT ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ. ಈಗ SIT ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್, ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಪೆನ್ ಡ್ರೈವ್ ಭೂತ ಬೆನ್ನತ್ತಿದ ಎಸ್ಐಟಿ. ರೇವಣ್ಣ ಪ್ರಜ್ವಲ್ಗೆ ನೋಟಿಸ್ ಸಾಧ್ಯತೆ. ತನಿಖಾ ತಂಡ ರಚನೆಯಾಗ್ತಾ ಇದೆ. IGP ಅಲೋಕ್ ಮೋಹನ್ ಪ್ರತಿಕ್ರಿಯೆ. ಲೋಕಸಮರದಲ್ಲಿ ಕಾಂಗ್ರೆಸ್ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್. ನಡ್ಡಾ ಬಳಿಕ ನೇಹಾ ಮನೆಗೆ ನಾಳೆ ಅಮಿತ್ ಶಾ ಭೇಟಿ ಸಾಧ್ಯತೆ. ನೇಹಾ ತಂದೆಗೆ ಆರ್ ಅಶೋಕ್ ಸಾಂತ್ವನ. ಮೈಸೂರಿನಲ್ಲಿ ಇಂದು ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ. ಅಗಲಿದ ಅಜಾತ ಶತ್ರುವಿಗೆ ಗಣ್ಯರ ಕಂಪನಿ. ಚಾಮರಾಜನಗರ, ಮೈಸೂರಿನಲ್ಲಿ ಶಾಲಾ ಕಾಲೇಜಿಗೆ ರಜೆ. ರಣರಣ ಬೇಸಿಗೆಗೆ ಕಂಗೆಟ್ಟ ಕರುನಾಡು. ಬಿಸಿಲಿನ ತಾಪದ ಜೊತೆ ಬಿಸಿ ಗಾಳಿ ಕಾಟ. ವಿಜಯಪುರ ಸೇರಿ 17 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್.